ಜೆಡಿಎಸ್ನ ತೆರೆ ಮರೆಯ ಹೈಕಮಾಂಡ್ ಎಂದು ಕರೆಸಿಕೊಳ್ಳುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಈ ಬಾರಿಯೂ ಹಾಸನ ಜಿಲ್ಲೆ ಹೊಳೆನರಸಾಪುರ ಕ್ಷೇತ್ರದಿಂದಲೇ ಅಖಾಡಕ್ಕೆ ಇಳಿಯುತ್ತಿದ್ದಾರೆ. ಇದು ಅವರಿಗೆ 6ನೇ ಚುನಾವಣೆ. 4 ಬಾರಿ ಗೆದ್ದು 1 ಬಾರಿ ಪರಾಭವಗೊಂಡಿರುವ ರೇವಣ್ಣ ಸ್ಪರ್ಧೆಯಿಂದಾಗಿ ಈ ಕ್ಷೇತ್ರ ರಾಜ್ಯದ ಗಮನ ಸೆಳೆಯುತ್ತಿದೆ. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದಾಗ ಹಾಸನ ತಾಲೂಕಿನ ಶಾಂತಿಗ್ರಾಮ, ದುದ್ದು ಹೋಬಳಿಗಳು ಹೊಳೆನರಸಾಪುರ ಕ್ಷೇತ್ರಕ್ಕೆ ಸೇರ್ಪಡೆಯಾಗಿ ಈ ಕ್ಷೇತ್ರದಲ್ಲಿ ಹಳ್ಳಿ ಮೈಸೂರು ಹೋಬಳಿ ಅರಕಲಗೂಡು ಕ್ಷೇತ್ರಕ್ಕೆ ಸೇರಿತ್ತು. ಇದರಿಂದ ಒಂದು ರೀತಿಯಲ್ಲಿ ರೇವಣ್ಣನವರಿಗೆ ರೊಟ್ಟೆ ಜಾರಿ ತುಪ್ಪಕ್ಕೆ ಬಿದ್ದಂತೆ ಆಯಿತು. ಏಕೆಂದ್ರೆ ಹೊಳೆನರಸಾಪುರಕ್ಕೆ ಸೇರ್ಪಡೆಯಾದ 2 ಹೋಬಳಿಗಳು ಒಕ್ಕಲಿಗ ಮತದಾರರೇ ಹೆಚ್ಚು. ಹಿಂದೆ ನಡೆದ 5 ಚುನಾವಣೆಗಳಲ್ಲೂ ಮಾಜಿ ಸಚಿವ ದಿವಂಗತ ಜೆ. ಪುಟ್ಟಸ್ವಾಮಿ ಗೌಡ ಮತ್ತು ಅವರ ಸೊಸೆ ಅನುಪಮಾ ಅವರೇ ರೇವಣ್ಣನವರಿಗೆ ಎದುರಾಳಿಗಳಾಗಿದ್ರು. ಈಗ ಕ್ಷೇತ್ರಕ್ಕೆ ಹೊಸ ಮುಖವಾದ ಆರ್ಥಿಕವಾಗಿಯೂ ಪ್ರಬಲವಾಗಿರುವ ಬಾಗೂರು ಮಂಜೇಗೌಡರು ಎದುರಾಳಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ಬಿರುಸಿನಿಂದಲೇ ನಡೆಯುತ್ತದೆ ಎಂಬ ಚರ್ಚೆ ನಡೆಯುತ್ತಿದೆ. 2004, 2008, 2013ರ ಚುನಾವಣೆಗಳಲ್ಲಿ ಸತತವಾಗಿ ಚುನಾಯಿತರಾಗಿರುವ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದ ರೇವಣ್ಣನವರು ಈ ಹಿಂದೆ 1994ರಲ್ಲಿ ಗೆದ್ದಿದ್ದರು. 1999ರಲ್ಲಿ ಸೋಲಿನ ಕಹಿಯನ್ನ ಅನುಭವಿಸಿದ್ದರು. ರೇವಣ್ಣ ಅವರ ತಂದೆಯೂ ಆಗಿರುವ ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಅವರು 1962ರಿಂದಲೂ 1985ರವರೆಗೆ ಸತತವಾಗಿ 6 ಬಾರಿ ಹೊಳೆನರಸೀಪುರ ಕ್ಷೇತ್ರದಿಂದ ಆರಿಸಿ ಬಂದಿದ್ದರು. 1995ರ ಚುನಾವಣೆಯಲ್ಲಿ ಅವರು ಪರಾಭವಗೊಂಡಿದ್ದರು. 1994ರಲ್ಲಿ ರಾಮನಗರದಿಂದ ದೇವೇಗೌಡ ಅವರು ಸ್ಪರ್ಧೆ ಮಾಡಿದ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದಿಂದ ರೇವಣ್ಣ ಕಣಕ್ಕಿಳಿದು ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದರು. ಅಂದಿನಿಂದ ಈ ಕ್ಷೇತ್ರ ರೇವಣ್ಣ ಅವರ ಸ್ವಕ್ಷೇತ್ರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.